ಹೇ ಗೈಸ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ KCT 2026 ಆನ್ಲೈನ್ ಅಪ್ಲಿಕೇಶನ್ ಜನವರಿ 17ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಂದ್ರೆ ಕೆಲವು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಕೆಲವು ಡೀಟೇಲ್ಸ್ ಬೇಕು, ಹಾಗೂ ನೀವು ರಿಸರ್ವೇಷನ್ ಕ್ಲೇಮ್ ಏನು ಮಾಡ್ತೀರಾ ಆ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೂ ಕೂಡ ನೀವು ಫಾಲೋ ಮಾಡ್ಬೋದು. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಚೆಕ್ ನಾವು. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು KCT 2026 ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಂದ್ರೆ ನೀವು ಒಂದೇ ಎಟ್ ಎ ಟೈಮ್ ಎಲ್ಲ ಏನು ಇದು ಕೋರ್ಸಸ್ ಇರುತ್ತೆ ಎಲ್ಲವೂ ಕೂಡ ಒಂದೇ ಸಲ ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ. ಮೆಡಿಕಲ್ ಹಾಗೂ ಆರ್ಕಿಟೆಕ್ಚರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಾಟಾ ಎಕ್ಸಾಮ್ ಬರೀಬೇಕಾಗುತ್ತೆ, ಜೊತೆಗೆ ನೀಟ್ ಎಕ್ಸಾಮ್ ಬರೀಬೇಕು. ಆ ಎರಡು ಎಕ್ಸಾಮ್ ಬರೆದು KCTಲಿ ಜಸ್ಟ್ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ, KCT ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋಲ್ಲ. ನೀವೇನಾದರೂ ಒಂದು ವೇಳೆ ಮೆಡಿಕಲಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀನಂತ ಅಂದರೆ ಮಾತ್ರ. ಇಲ್ಲ ನಾನು KCTಲಿ ಇಂಜಿನಿಯರಿಂಗ್ ಮತ್ತು ಇವು ಅಗ್ರಿಕಲ್ಚರ್ ಕೋರ್ಸಸ್ಗೂ ನಾನು ಅಪ್ಲೈ ಮಾಡ್ತೀನಿ ಅಂದರೆ ನೀವು KCT ಎಕ್ಸಾಮ್ ಬರೀಬೇಕಾಗುತ್ತೆ. ಜೊತೆಗೆ ಮೆಡಿಕಲಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಂದರೆ ಆವಾಗ ನೀಟ್ ಎಕ್ಸಾಮ್ನ ಬರೀಬೇಕಾಗುತ್ತೆ. ಇಲ್ಲಿ ನೀವು ಒಂದೇ ಸಲ ಎಲ್ಲವೂ ಕೂಡ ಕೋರ್ಸಸ್ಗೆ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್, ಮೆಡಿಕಲ್ ಆರ್ ಡೆಂಟಲ್, ಆಯುಷ್ ಆಗಿರ್ಬೋದು, ಮತ್ತು ವೆಟರ್ನರಿ, ಫಾರ್ಮ್ ಸೈನ್ಸ್, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್, ನರ್ಸಿಂಗ್, ಫಾರ್ಮಸಿ, ಹಾಗೂ ಅಲೈಡ್ ಆ್ಯಂಡ್ ಹೆಲ್ತ್ ಸೈನ್ಸಸ್ ಏನು ಕೋರ್ಸಸ್ ಇದೆ, BPO, BPT ಅಥವಾ AHS ಕೋರ್ಸಸ್ ಇದೆ, ಪ್ಯಾರಾಮೆಡಿಕಲ್ ಕೋರ್ಸಸ್ಸು, ಇವಕ್ಕೂ ಕೂಡ ನೀವು ಒಂದೇ ಸಲ ಅಪ್ಲಿಕೇಶನ್ನ ಫಿಲ್ ಮಾಡ್ತೀರಾ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನೀವು ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವುವು ಅಂತ ನೋಡೋಣ. ಇವಾಗ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕಾಗುತ್ತೆ. ಮೊದಲು ನಿಮ್ಮ ಹತ್ರ SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಬಿಕಾಸ್ ನೀವು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನು ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಫೆಚ್ ಮಾಡುತ್ತೆ. ನೀವು ಪ್ರೀವಿಯಸ್ ಇಯರ್ ಏನಾದರೂ ಪಾಸಾಗಿ ಆಲ್ರೆಡಿ KCT ಎಕ್ಸಾಮ್ ಬರೆದಿರ್ತೀರ, ಅಥವಾ ಒಂದು ವರ್ಷ ಮತ್ತೊಂದು ಒಂದು ವರ್ಷ ಗ್ಯಾಪ್ ತೊಗೊಂಡು ಸ್ಟಡಿ ಮಾಡಿಕೊಂಡು ಈ ವರ್ಷ ನೀವು KCT ಎಕ್ಸಾಮ್ ಬರಿತಾ ಇದ್ದರೆ ನಿಮ್ಮ ಹತ್ರ PUC ಮಾರ್ಕ್ಸ್ ಕಾರ್ಡ್ ಇರುತ್ತೆ ಹೋದ ವರ್ಷದ್ದು, ಅದು ಬೇಕಾಗುತ್ತೆ. ಆ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಲ್ ದಿ ರಿಸರ್ವೇಷನ್ ಸರ್ಟಿಫಿಕೇಟ್ಸ್. ಕೆಲವು ರಿಸರ್ವೇಷನ್ ಸರ್ಟಿಫಿಕೇಟ್ ಏನಿರುತ್ತೆ ಅದಕ್ಕೆ RD ನಂಬರ್ ಇರುತ್ತೆ, ಆ RD ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಿಮಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ. ನೀವು 1ರಿಂದ 12ನೇ ತರಗತಿವರೆಗೂ ಕರ್ನಾಟಕದಲ್ಲಿ ಏನೇನು ಸ್ಟಡಿ ಮಾಡಿದಾರಲ್ವಾ ಆ ಎಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸ್ಕೂಲ್ ಡೀಟೇಲ್ಸ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮುಂದೆ ನೀವು ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ ಅಥವಾ ಆಫ್ಲೈನ್ ಇದ್ದಾಗ ಸ್ಟಡಿ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನೀವು ಮುಂದೆ ಮಾಡಿಸಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಇದು JPG ಫಾರ್ಮೆಟಲ್ಲಿ ಇರಬೇಕು. ಮ್ಯಾಕ್ಸಿಮಮ್ 50 KB ಇರಬೇಕಾಗುತ್ತೆ ಸೈಜು. ಫೋಟೋ ಏನಿರುತ್ತೆ ಅದು 50 KB ಇರಬೇಕಾಗುತ್ತೆ ಸೈಜು. ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPG ಫಾರ್ಮೆಟ್. ಇದು ಕೂಡ ಮ್ಯಾಕ್ಸಿಮಮ್ 50 KB ಸೈಜ್ ಇರಬೇಕಾಗುತ್ತೆ. ಈ ಎರಡನ್ನ ಮಾತ್ರ ನೀವು ಅಪ್ಲೋಡ್ ಮಾಡ್ತೀರಾ. ಮಿಕ್ಕಿರುವಂಥ ಯಾವುದೇ ಡಾಕ್ಯುಮೆಂಟ್ಸನ್ನು ನೀವು KCT ಅಪ್ಲಿಕೇಶನ್ನ ಫಿಲ್ ಮಾಡುವಾಗ ಅಪ್ಲೋಡ್ ಮಾಡಲ್ಲ. ಜಸ್ಟ್ ನೀವು ಡೀಟೇಲ್ಸ್ನ ಎಂಟ್ರ್ ಮಾಡ್ತೀರಾ. ಎಂಟ್ರ್ ಮಾಡಲಿಕ್ಕೆ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಸೊ ನೀವು ರಿಸರ್ವೇಷನ್ನ ಕ್ಲೇಮ್ ಮಾಡಬೇಕಂದ್ರೆ ಯಾವ ರೀತಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು, ಆ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಇವಾಗ ಹೇಳ್ತೀನಿ. ಮೊದಲನೇದಾಗಿ SC/ST ಕ್ಯಾಟಗರಿ 1 ಸ್ಟೂಡೆಂಟ್ಸು ನೀವು ಆದಾಯ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಮಾಡಿಸಬೇಕಾಗುತ್ತೆ. ಕ್ಯಾಟಗರಿ ಸರ್ಟಿಫಿಕೇಟು, ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಇದು ನಮೂನೆ E ಅಂತ ಬರುತ್ತೆ ನಿಮ್ಮದು. ಅದೇ 2A, 2B, 3A, 3B ಈ ಸ್ಟೂಡೆಂಟ್ಸು ನೀವು ನಮೂನೆ F ಅಲ್ಲಿ ನಿಮಗೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ, ನೀವು ಕೂಡ ಮಾಡಿಸ್ಬೇಕಾಗುತ್ತೆ. ತಹಶೀಲ್ದಾರ್ ಅವರು ಇದನ್ನು ಕೊಡ್ತಾರೆ. ಈ ಡಾಕ್ಯುಮೆಂಟ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಏನಕ್ಕೆ ಅಂದರೆ ನಿಮ್ಮ ಇನ್ಕಮ್ ಕಡಿಮೆ ಇದ್ದರೆ ನೀವು SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ. SNQ ಕೋಟಾ ಎಲಿಜಿಬಲ್ ಆದರೆ ಸೊ ನಿಮಗೆ ಕಡಿಮೆ ಫೀಸಲ್ಲಿ ನೀವು ಅಲ್ಲಿ ಎಜುಕೇಷನ್ನ ಪಡಿಬೋದು. ಸೊ ನಿಮ್ಮ ಏನು ಫೀಸ್ ಇರುತ್ತೆ ಕಾಲೇಜ್ ಫೀಸು ತುಂಬಾ ಕಡಿಮೆ ಆಗುತ್ತೆ. SNQ ಕೋಟಾ ಏನಾದರೂ ನಿಮಗೆ ಸೀಟ್ ಅಲಾಟ್ ಆದರೆ ಅದಕ್ಕೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು RD ನಂಬರ್ನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಎಂಟ್ರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ರಾಮೀಣ ವಿದ್ಯಾರ್ಥಿಗಳಾಗಿ ಮೀಸಲಾತಿ. ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದರೆ, ಅಂದರೆ ಹಳ್ಳಿಗಳಲ್ಲಿ ಸ್ಟಡಿ ಮಾಡಿದರೆ, ನಿಮ್ಮ ಯಾವ್ಯಾವ ಸ್ಕೂಲಲ್ಲಿ ನೀವು ಸ್ಟಡಿ ಮಾಡ್ತಿರಲ್ವಾ ಆ ಸ್ಕೂಲ್ ಹೆಡ್ ಮಾಸ್ಟರ್ ಅವರು ನಿಮಗೆ ಸರ್ಟಿಫಿಕೇಟ್ನ ಕೊಡ್ತಾರೆ. ಒಂದು ಫಾರ್ಮ್ ಇರುತ್ತೆ, ಇಲ್ಲೇ KEಯಲ್ಲಿ ಫಾರ್ಮ್ ಕೊಟ್ಟಿರ್ತಾರೆ. ಆ ಫಾರ್ಮ್ನ ಪ್ರಿಂಟ್ಔಟ್ ತಗೊಂಡು ಅಲ್ಲಿ ಫಿಲ್ ಮಾಡಿ ನಿಮ್ಮ BEO ಆರ್ DDPI ಸೈನ್ನ ಮಾಡಿಸ್ಬೇಕಾಗುತ್ತೆ. ಹೆಡ್ ಮಾಸ್ಟರ್ ಅವರು ಸೈನ್ ಮಾಡಿಸಿ ಆಮೇಲೆ ಶಿಕ್ಷಣ ಅಧಿಕಾರಿ ಯಾರು ಇರ್ತಾರೆ ಅವ್ರದ್ದು ಸಿಗ್ನೇಚರ್ನ ಮಾಡಿಸ್ಬೇಕಾಗುತ್ತೆ. 1ರಿಂದ 10ನೇ ತರಗತಿವರೆಗೆ ನೀವು ರೂರಲಲ್ಲಿ ಸ್ಟಡಿ ಮಾಡಿರಬೇಕಾಗುತ್ತೆ. ಈ ಡಾಕ್ಯುಮೆಂಟ್ನ ನೀವು ಇವಾಗ
ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಮಾಡಿಸಿದ್ರು ಕೂಡ ನಡೆಯುತ್ತೆ. ನೀವು ರಿಸರ್ವೇಷನಲ್ಲಿ ಏನು ನಿಮ್ಗೆ ಆಪ್ಷನ್ ಬರುತ್ತಲ್ವಾ, ಕ್ಲೇಮ್ ಮಾಡಬೇಕಾಗುತ್ತೆ. ನನ್ನ ಹತ್ರ ಗ್ರಾಮೀಣದು ಮೀಸಲಾತಿ ನನ್ನ ಹತ್ರ ಇದೆ, ನಾನು ಎಲಿಜಿಬಲ್ ಇದ್ದೀನಿ ಅಂತ ನೀವು ಅಲ್ಲಿ ಹೌದು ಅಂತ ಕೊಡಬೇಕಾಗುತ್ತೆ. ಅದಕ್ಕೆ ಈ ಡಾಕ್ಯುಮೆಂಟ್ಸ್ನ ನೀವು ಮುಂದೆ ರೆಡಿ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ವ, ಅವಾಗ ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೊಂದು, ನೀವೇನಾದರೂ ಜನರಲ್ ಮೆರಿಟ್ ಸ್ಟೂಡೆಂಟ್ಸು, ನೀವು ಈ ಮೀಸಲಾತಿಗೆ ಅಪ್ಲೈ ಮಾಡ್ತಾ ಇದ್ದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದಕ್ಕೆ ಆರ್ ಡಿ ನಂಬರ್ ಇರುತ್ತೆ, ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಫಾರ್ ಓನ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಇರ್ತಾರಲ್ವ, ಅವ್ರಿಗೆ ಮಾತ್ರ ಈ ಡಾಕ್ಯುಮೆಂಟ್ ಅವಶ್ಯಕತೆ ಇರುತ್ತೆ. ನೀವು ಈ ಗ್ರಾಮೀಣ ಸರ್ಟಿಫಿಕೇಟ್ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಕಂದಾಯ ಇಲಾಖೆಯಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಅಂತ. ಆ ಸರ್ಟಿಫಿಕೇಟ್ನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ, ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಇದು ಕೂಡ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ನೀವು ಕನ್ನಡದಲ್ಲಿ ಕಲ್ತಿದ್ರೆ ನಿಮಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಇದು ನೀವು ಆಯಾ ಸ್ಕೂಲ್ಗಳಲ್ಲಿ ಹೋಗಿ ಹೆಡ್ಮಾಸ್ಟರ್ ಅವರಿಂದ ಇದನ್ನು ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ಜೊತೆಗೆ ಇದಕ್ಕೂ ಕೂಡ ಶಿಕ್ಷಣ ಅಧಿಕಾರಿ ಇರ್ತಾರೆ, BO ಆರ್ DDPI ಸಿಗ್ನೇಚರ್ ಕೂಡ ಇದಕ್ಕೆ ಬೇಕಾಗುತ್ತೆ. ಅನುಚ್ಛೇದ 371J, ಆರ್ಟಿಕಲ್ ನಂಬರ್ 371J ಅಂದರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಯಾರಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಅಂತೂ ಇದ್ದೇ ಇರುತ್ತೆ. ಆ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರುತ್ತೆ, ಅದನ್ನು ಅಲ್ಲಿ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಎಂಟ್ರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಇನ್ನು ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ಸ್ಪೆಷಲ್ ಕೆಟಗರಿ ಅಂದರೆ ಸ್ಪೆಷಲ್ ಕೋಟಾ ರಿಸರ್ವೇಷನ್ ಇರುತ್ತೆ. NCC ಆಗಿರ್ಬೋದು, ಸ್ಕೌಟ್ಸ್ ಗೈಡ್ಸ್, ಮತ್ತು ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಈ ರೀತಿ ಕೆಲವು ಮೀಸಲಾತಿ ಇರುತ್ತೆ. ಇಲ್ಲಿ ಮೀಸಲಾತಿಯಲ್ಲಿ ಎಲ್ಲವೂ ಕೂಡ ಈ PDF ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ವೀಕ್ ಒಳಗಾಗಿ 2026 ಅಪ್ಡೇಟೆಡ್ ಬ್ರೌಸರ್ನ ಬಿಡ್ತಾರೆ. ಇದು ಹೋದ ವರ್ಷದ್ದು, ಇದೇ ರೀತಿ ಈ ವರ್ಷ ಕೂಡ ಬಿಡ್ತಾರೆ. ಅದರಲ್ಲಿ ಎಲ್ಲವೂ ಡೀಟೇಲ್ಸ್ ಇರುತ್ತೆ, ಯಾರು ಎಲಿಜಿಬಲ್ ಆಗ್ತಾರೆ, ಏನು ಯಾವ ರೀತಿ ಡಾಕ್ಯುಮೆಂಟ್ಸ್ನ ಅಲ್ಲಿ ಕೊಡಬೇಕು. ಸೊ ಎಲ್ಲವೂ ಡೀಟೇಲ್ಸ್ ಈ ಬ್ರೌಸರಲ್ಲಿ ಇರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಬೇಕಾಗುತ್ತೆ. ಇವಾಗ ರೆಡಿ ಮಾಡಿದ್ರು ಕೂಡ ನಡೆಯುತ್ತೆ, ರೆಡಿ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ನೀವು ಜಸ್ಟ್ ಕ್ಲೇಮ್ ಮಾಡಬೇಕಾಗುತ್ತೆ. ಈ ಡಾಕ್ಯುಮೆಂಟ್ಸ್ಗೆ ನಾನು ಎಲಿಜಿಬಲ್ ಇದ್ದೀನಿ ಅಂತ ಅಲ್ಲಿ ಹೌದು ಅಂತ ಕೊಡಬೇಕಾಗುತ್ತೆ. ಆರ್ ಡಿ ನಂಬರ್ ಯಾವುದಕ್ಕಿರುತ್ತೆ, ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕು. ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಂ ಹಾಗೂ ರೂರಲ್ ಸರ್ಟಿಫಿಕೇಟ್ಗೆ ಯಾವುದೇ ರೀತಿಯ ಆರ್ ಡಿ ನಂಬರ್ ಇರಲ್ಲ. ಈ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, 371J ಆರ್ಟಿಕಲ್, ಕ್ರಿಮಿಲಿಯರ್ ಸರ್ಟಿಫಿಕೇಟ್, ಈ ಡಾಕ್ಯುಮೆಂಟ್ಸ್ಗೆ ಆರ್ ಡಿ ನಂಬರ್ ಇರುತ್ತೆ, ಅದನ್ನು ಮಾತ್ರ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ. ಮುಂದೆ ಈ ರೀತಿ ಡಾಕ್ಯುಮೆಂಟ್ಸ್ನ ಯಾವ ರೀತಿ ರೆಡಿ ಮಾಡಬೇಕು ಎಲ್ಲವೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದೇ PDF ಅಲ್ಲಿ ಲಾಸ್ಟಲ್ಲಿ ನಿಮಗೆ ಯಾವ ರೀತಿ ಸರ್ಟಿಫಿಕೇಟ್ ಇರುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಪರ್ಫಾರ್ಮ್ ಆಫ್ ಸ್ಟಡಿ ಸರ್ಟಿಫಿಕೇಟು, ಮತ್ತು NCC ಸ್ಪೋರ್ಟ್ಸ್ ಸ್ಪೆಷಲ್ ಕೆಟಗರಿಯ ಸ್ಟೂಡೆಂಟ್ಸ್ಗೆ ಅವ್ರ ಸರ್ಟಿಫಿಕೇಟ್ ಇರುತ್ತೆ, ಅದರದ್ದು ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ನೀವು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಸಿಗ್ನೇಚರ್ ತೊಗೊಂಡು ನೀವು ಇದನ್ನು ಫಿಲ್ ಮಾಡಿ ಕೊಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟು. ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ ಈ PDF ಅಲ್ಲಿ. ಇನ್ನು ಹೊಸದಾಗಿ ರಿವೈಸ್ಡ್ 2026 ಕೂಡ ಬಿಟ್ಟರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಮುಂದೆ ಕೂಡ. ಸೊ ಮುಂದೆ 17 ತಾರೀಕು ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ಅಂತ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.